ಹಾಯ್ ನಮಸ್ಕಾರ ರೀ. ಜೋರು ತಲೆ ನೋಯ್ತಿತ್ತಂದಲ್ಲಿ ತಲೆಗೆ ಎಣ್ಣೆ ಇಕ್ಕ ಕೆಳಗೆ ಹೋದೆ. ಕೆಳಕಂಡ್ರಿ ಬಿಗ್ ಬಾಸ್ ಕಾಣ್ತಿದ್ದು ಈ ಹೆಣ್ಮಕ್ಳು ಮುಗ್ದ್ರು ಬಿಡುವುದಿಲ್ಲ ಅಂದೇಳಿ ಹೋಯ್ಕ ಮನೆ ಕಂಡೆ. ಒಂದು 6 ಗಂಟೆ ಸುರಿಗೆ ಎದ್ದು ಬಟ್ಟೆ ಹಾಕಿನಲ್ಲ ಅದನ್ನು ತಗೋಬಪ್ಪ ಅಂದೇಳಿ ಹೋದೆ. ಬಟ್ಟೆ ಮಡ್ಸ್ತಾ ಪದಿ ಕಂಡೆ ಫುಲ್ ಟ್ರಾಫಿಕ್. ಈ ಟ್ರಾಫಿಕ್ ಏನು ಹೊಸದಲ್ಲ ಬಿಡಿ, ಬೆಂಗಳೂರು ಅಂದಮೇಲೆ ಟ್ರಾಫಿಕ್ ಇಲ್ದಿದ್ದು ಬೆಂಗಳೂರು ಅಂದೇಳಿ ಅನಿಸ್ತು. ಹೆಂಗೋ ಮೇಲೆ ಬೈದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡು ಅಂದೇಳಿ ಆಚೆ ಈಚೆ ವಾಕ್ ಮಾಡ್ತೆ ಪತಿಗೆ ವೆದರ್ ಒಂಥರ ಚೆನ್ನಾಗಿದ್ದಿತ್ತು. ವೆದರ್ ಕಾಣ್ತಾ ನಂಗೆ ಮನೆಯೇ ನೆನಪಾಯ್ತು. ಕಾಲೇಜರೇ ರಜೆ ಮಾಡ್ಲಿಕ್ಕಿದ್ದಿತ್ತು, ಬಟ್ ಈಗ ಕಾಲೇಜಲ್ಲ ಕೆಲ್ಸಕ್ಕೆ ಬಂದಾದ್ಮೇಲೆ ಪದೇ ಮನೆಗೆ ಹೋಗ್ಕತ್ತ ಇಲ್ಲ. ಆದರೂ ಒಂದೊಂದು ಸತಿ ಅನ್ಸುತ್ತೆ ಕಾಣಿ, ಕೆಲವರೆಲ್ಲ ಅವ್ರ ಪೇರೆಂಟ್ಸ್ ಜೊತೆ ಇರ್ಬೋದು, ನಾನು ಇರ್ಕಿದ್ದಿದ್ದು ನನ್ನ ಅಮ್ಮನ ಜೊತೆ, ನಾನು ಇರ್ಕಿದ್ದಿದ್ದು ನನ್ನ ಮನೆಯವ್ರ ಜೊತೆ ಅಂದೇಳಿ. ಎಂತ ಮಾಡ್ಕರಿಲ್ಲ ಬಿಡಿ, ಎಲ್ಲ ಲೈಫು ಒಂದೇ ಥರ ಇರೋದಿಲ್ಲ. ಎಂತ ಮಾಡ್ಕರೂ ಇಲ್ಲ, ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಮನೆ ನೆನಪಾಪುದು ಹೊತ್ತಿಲ್ಲ ಬಿಡಿ. ಮನೆ ನೆನಪಾತೆ ಕಾಣತ್ತೆ, ಈಗಳೇ ಹಬ್ಬ ಇಲ್ಲೇ ಎಲ್ಲರೂ ಇದ್ದಿದ್ರು ಹೊಯ್ ಬರ್ಲಕ್ಕಿದ್ದಿತ್ತು. ಆದರೆ ಇಲ್ಲೆಲ್ಲ ಅಲ್ಲ, ಹೋಯ್ಕಲ್ಲ ಅಷ್ಟು ದೂರ. ಮುಂಚೆ ಕಾಲೇಜಿಗೆ ಹೋಗ್ಪತ್ತಿ ಮನೆಯವ್ರ ಬೆಲೆ ಗೊತ್ತಾತಿಲ್ಲ ಆಯ್ತು. ಈಗ ಊರು ಬಿಟ್ಟು ಊರಿಗೆ ಕೆಲ್ಸಕ್ಕೆ ಬಂದಳಿಕೆ ಗೊತ್ತಾಗ್ಬೋದು ಮನೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಳತ್ತೆ, ಅವ್ರನ್ನ ಬಿಟ್ಟು ಐಕಮ್ಕಾತಿಲ್ಲ ಅಂದೇಳಿ. ಒಂದು 3-4 ದಿನ ರಜೆ ತಗೊಂಡು ಅಲ್ಲೇ ಐಕಮ್ಮ ಅಂದೇಳಿ ಅನ್ಸತ್ತೆ. ಕೆಲ್ಸಕ್ಕೆ ಬಪ್ಪಕ್ಕೆ ಮನ್ಸಿರೋದಿಲ್ಲ. ಮುಂಚೆ ಊರಾಗಿದ್ದಳಿಕೆ ಎಷ್ಟು ಬೇಗ ಮನೆ ಬಿಟ್ಟು ಹೆರ್ಗೆ ಬತ್ತೆ, ನಾನೇ ಫುಲ್ ಗಿರ್ಗ್ಲಕ್ಕೆ ಹಂಗೆ ಹಿಂಗೆ ಅಂದೇಳಿ ಅನ್ಕೊತಿದ್ದಿದ್ದೆ. ಬಟ್ ಇವಾಗ ಅನ್ಸತ್ತೆ ಎಷ್ಟು ಬೇಗ ಮನೆಗೆ ಹೋತೆ, ಎಷ್ಟು ಬೇಗ ರಜೆ ತಗೊಂಡು ಹೋತೆ ಅಂದೇಳಿ. ಇರಲಿ ಬಿಡಿ, ಮನೆ ನೆನಪಾಪುದು ಇಪ್ಪುದೆ ನನಗಂತಲ್ಲ, ಇಲ್ಲಿ ಊರು ಬಿಟ್ಟು ಊರು ಬಂದವರಿಗೆ ಎಲ್ಲರಿಗೂ ಹಾಗೆ. ನಾನೊಬ್ಬಳೇ ಅಲ್ಲ ಬಿಡಿ ಇಲ್ಲಿ ಇಪ್ಪುದು, ತುಂಬ ಜನನೂ ಮನೆ ಬಿಟ್ಟು ಬಂದಿರಲಿಲ್ಲ. ಅದು ಅಲ್ಲದೆ ನಾಳೆ ಮಾರ್ನಿಂಗ್ ಶಿಫ್ಟ್, ಬೇಗ ಹೇಳಕ್ಕೆ ಆ 4:15 ಎದ್ದು ಹಬ್ಬದೇ ದೊಡ್ಡದು. ಈ 2 ದಿನ ರಜೆ ಸಿಕ್ಕದ್ದು ವೀಕ್ ಆಫ್ ಹ್ಯಾಂಗೆ ಕಳೆದೋಯ್ತು ಅಂದೇಳಿ ಗೊತ್ತಾಗಲಿಲ್ಲ. ಆಯ್ತು, ಮತ್ತೊಂದು ವಿಡಿಯೋ ಸಿಕ್ತೆ, ಮತ್ತೆ ಮಾತಾಡುವಕ್ಕ. ಇವತ್ತಿಗಿಷ್ಟೇ.